ಆದ್ರೆ ಇಲ್ಲಿ ಗೆದ್ದಿರುವಂತ ಅಭ್ಯರ್ಥಿಗಳಿಗೆ ಹೆಚ್ಚಿನ ಜವಾಬ್ದಾರಿ ಬಂದಿದೆ ಇವತ್ತಿನ ಎರಡು ದೃಷ್ಟಿಯಲ್ಲಿ ನಾವು ನೋಡ್ಬೇಕಾಗುತ್ತೆ. ಒಂದು, ಗೃಹ ನಿರ್ಮಾಣ ಸಂಸ್ಥೆ ಸಂಘಾನೇ ಮುಚ್ಚಿಸಬೇಕು ಅನ್ನೋ ಶಕ್ತಿಗಳಿಂದ ಗೃಹ ನಿರ್ಮಾಣ ಸಂಘನ ಕಾಪಾಡೋದು, ಅದಕ್ಕೆ ನಾವೆಲ್ಲರೂ ಯಾವಾಗಲೂ ಸಿದ್ಧವಾಗಿರ್ಬೇಕು. ಈ ಅಭ್ಯರ್ಥಿಗಳು ಸಹ ಆ ಸಂಘನ ಕಾಪಾಡ್ಕೋಬೇಕು. ಯಾಕಂತಂದ್ರೆ ಇವತ್ತೇನಾದ್ರೂ HMT ಸಂಸ್ಥೆಯಲ್ಲಿ ಇರ್ತಕ್ಕಂಥ ಬಡ ಕಾರ್ಮಿಕರಿಗೆ ಏನಾದ್ರೂ ಒಂದು ನೆಲೆ ತೋರ್ಬೇಕು ಅಂತಂದ್ರೆ ಅದು ಗೃಹ ನಿರ್ಮಾಣ ಸಂಘ ಮಾತ್ರ. ನಾನು ಇಲ್ಲಿ ಅವ್ರಿಗೆ ಹೇಳೋದಷ್ಟೇ, ಯಾವಾಗಲೂ ಜನಸಂಪರ್ಕದಲ್ಲಿರಿ. ಜನಗಳು ಏನೇ ಕೇಳಿದ್ರು ಅದನ್ನ ವಿನಯವಾಗಿ ಕೇಳಿ, ವಿನಯದಿಂದ ಆನ್ಸರ್ ಮಾಡಿ, ಅವ್ರ ಕಷ್ಟಗಳನ್ನ ಏನೇ ಇದ್ರು ಕೇಳಿ ಆ ಸೊಲ್ಯೂಷನ್ಸ್ನ ಇಂಪ್ಲಿಮೆಂಟ್ಗಳು ಮಾಡಿ. ಎಷ್ಟೋ ಜನ ನನಗೆ ಕೇಳೋರು, ಸಾಕು ಅರ್ಧ ಸೈಡ್ ಕೊಡಿ ಸರ್, ಅಂದರೆ ಎಷ್ಟು ಮಟ್ಟಿಗೆ ಅವ್ರಿಗೆ ಒಂದು ಬಡತನ ಅನ್ನೋದು ಇದೆ ಅನ್ನೋದು ಇವಾಗ ಗೊತ್ತಾಯ್ತು. 35 ವರ್ಷ ಸರ್ವಿಸ್ ಮಾಡಿ ಅವ್ರಿಗೊಂದು ನೆಲೆ ಇಲ್ಲ ಅಂದರೆ ಅದು ನಮಗೆ ನಾಚಿಕೆ ಹೇಳು. ನಾಯಕತ್ವದಲ್ಲಿ ಇದ್ದು ನಾವು ಮಾಡಲಿಲ್ಲ ಅಂದ್ರೆ ಅದು ತಪ್ಪಾಗುತ್ತೆ. ಈ ಸತಿ 5 ವರ್ಷ ಏನು ಇವ್ರಿಗೆ ಕಾಲಾವಧಿ ಕೊಟ್ಟಿದ್ದೀವೋ ಎಲ್ಲ ಕಡೆ ತುಮಕೂರಿನಲ್ಲಿ ಅವ್ರಿಗೂ ಅದೇ ಹೇಳಿದ್ದೀನಿ, ತುಮಕೂರಿಗೆ ಒಂದು ಲೇಔಟ್ ಮಾಡಿಕೊಡ್ಬೇಕು. ಮತ್ತು ನೀವು ದಯವಿಟ್ಟು ಯಾವುದೇ ಲೇಔಟ್ಗಳು ಮಾಡಿದ್ರೆ ಫಸ್ಟು ಬಡ ಜನ ಅವ್ರ ಕೈನಲ್ಲಿ ಕೆಪಾಸಿಟಿ ಎಷ್ಟಿದೆ ಅಂಥವ್ರಿಗೆ ಸೈಟ್ ನಿರ್ಮಾಣ ಮಾಡಿಕೊಟ್ಟು ಆನಂತರ ದುಡ್ಡಿರೋರಿಗೆ ಒಂದೊಂದು ಸೈಟ್ ಮಾಡಿಕೊಡ್ತೀವಿ. ಒಂದೊಂದು ಸೈಟಲ್ಲಿ ಮೊದಲು ಮಾಡಿ ಬಡವರು ಅದಕ್ಕೆ ಅಪ್ಲೈ ಮಾಡ್ತಾರೋ ಥರ ಮಾಡಬೇಡಿ. ಆದ್ದರಿಂದ ನಿಮಗೂ ಇದು ಒಂದು ದೊಡ್ಡ ಜವಾಬ್ದಾರಿ ಇದೆ. ಅಭ್ಯರ್ಥಿಗಳಿಗೆ ಅವರು ಏನು ನಿಮಗೆ ವಿಜಯ ಕೊಟ್ಟಿದ್ದಾರೋ ಅದನ್ನು 5 ವರ್ಷ ಕಾಪಾಡ್ಕೊಂಡು ಬಂದರೆ ಇವತ್ತೇ ನಾನು ಹೇಳ್ತಾ ಇದ್ದೀನಿ, ಘಂಟಾಘೋಷವಾಗಿ ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಇರಲ್ಲ. ನೀವು 13 ಜನ ಮಾಡಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮ ಪಾದಾರವಿಂದಗಳಿಗೆ ಮತ್ತೊಮ್ಮೆ ನಮಸ್ಕಾರ.